ಎಜಿ ನ್ಯೂಸ್ಗೆ ಸ್ವಾಗತ. ಚುನಾವಣಾ ಪಟ್ಟಿಯಲ್ಲಿ ಮತದಾರ ಹೆಸರು ಉಳಿಯಲಿ ಅಂತ ಕೇಂದ್ರ ಸರ್ಕಾರ ವಿಶೇಷ ಕಾರ್ಯವನ್ನ ನಿರ್ವಹಿಸುತ್ತಿರುವುದು ಇಡೀ ದೇಶದಲ್ಲಿ ಈ ಕಾರ್ಯ ಅತಿ ವೇಗದಲ್ಲಿ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ದಿನಾಂಕ 25/7/2026 ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ, ಹುಕ್ಕೇರಿ ನಗರ ಹಾಗೂ ಸಂಕೇಶ್ವರ ನಗರದ ಕೆಲ ವಾರ್ಡ್ಗಳಲ್ಲಿ ಬೆಳಗಾವಿಯ ಮಾಜಿ ಶಾಸಕ 4 ಜಿಲ್ಲೆಗೆ ಪ್ರಭಾರಿಯಾಗಿ ಉಸ್ತುವಾರಿ ವಹಿಸಿದ ಭಾರತೀಯ ಜನತಾ ಪಾರ್ಟಿಯ ಸಂಜಯ ಪಾಟೀಲ್ ಅವರು ತಮ್ಮ ಮತ್ತು ಹುಕ್ಕೇರಿ ಶಾಸಕರು ಆದ ನಿಖಿಲ್ ಕತ್ತಿ ಅವರು ಮತದಾರ ಬಾಂಧವರಲ್ಲಿ ಎಸ್ಐಆರ್ ಬಗ್ಗೆ ವಿಶೇಷ ಜಾಗೃತಿ ಮೂಡಿಸಿದ್ದಾರೆ. ಪ್ರಾರಂಭದಲ್ಲಿ ಹೌಸಿಂಗ್ ಕಾಲೋನಿಯ ಮಂಜುಳವಾಲಿ, ಅಪ್ಪ ಸಾಹೇಬ ತಂಬದ, ಗಜನನಗೊಳ್ಳಿ, ರಾಜು ಹೆಬ್ಬಾಳಿ ಹೀಗೆ ಅನೇಕರ ಮನೆಗೆ ತೆರಳಿ ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಮಾಡಿದ್ರು. ಬಳಿಕ ಆಷಾಢ ಏಕಾದಶಿ ನಿಮಿತ್ತವಾಗಿ ನಗರದ ವಿಠಲ ದೇವಸ್ಥಾನಕ್ಕೆ ತೆರಳಿ ದೇವರ ಆಶೀರ್ವಾದ ಕೂಡ ಪಡೆದಿದ್ದಾರೆ. ಬಳಿಕ ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಬಗ್ಗೆ ಸಂಜಯ್ ಪಾಟೀಲ್ ಮತ್ತು ಶಾಸಕ ನಿಖಿಲ್ ಕತ್ತಿ ಅವರು ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾರೆ ತೋರಿಸ್ತೀವಿ ನೋಡಿ. ಅಭಿಯಾನ ನಡೀತಾ ಇದೆ. ಈ ಅಭಿಯಾನ ಚುನಾವಣಾ ಆಯೋಗ ಸರಿಯಾಗಿ ಮಾಡ್ತಾ ಇದೆ. ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು, ಕಾರ್ಯಕರ್ತರು ಸೇರಿ ಜನರ ಮನಸ್ಸಿನಲ್ಲಿ ಜನಜಾಗೃತಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅವ್ರ ಮನೆಗೆ ಹೋಗಿ ಅವ್ರಿಗೇನು ತೊಂದರೆ ಇದೆಯೇನ, ಅವ್ರಿಗೇನು ಕೊರತೆ ಇದೆಯೇನ, ನಮ್ಮ ಬೇಲೆಟುಗಳು ಅವ್ರ ಮನೆಯಲ್ಲಿ ಮುಕ್ತಾ ಇದಾರೋ ಇಲ್ಲೋ, ಬೇಳೋ ಮುಖಾಂತರ ಫಾರ್ಮ್ ಅವ್ರ ತಲುಪೇತೋ ಇಲ್ಲೋ, ಅಲ್ಲಿ ಏನ್ ತೊಂದರೆ ಇದೆಯೇನ, ಅದ್ರ ಬಗ್ಗೆ ಚಿಂತನೆ ಮಾಡುವಂತ ಕೆಲಸ. ನಾವು ಬರೀ ಚುನಾವಣೆಗೆ ಹೋಗಿ ಓಟ್ ಕೇಳೋಕ್ಕಿಂತ ಚುನಾವಣೆ ಇಲ್ದಾಗೂ ಜನರ ಬಗ್ಗೆ ಚಿಂತನೆ ಮಾಡುವಂತ ಪಾರ್ಟಿ ಅಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ, ನಾಯಕರ ಎಲ್ಲ ಮನೆಗೆ ಮಹಾಸಂಪರ್ಕ ಅಭಿಯಾನ ಮುಖಾಂತರ ಜನರಿಗೆ ತೊಂದರೆ ದೂರ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಅದರದೇ ಒಂದು ಭಾಗವಾಗಿ ಇವತ್ತ ಸಂಕೇಶ್ವರದಲ್ಲಿ ನಮ್ಮ ಏನ ಶಾಸಕರಿದ್ದಾರೆ ನಿಖಿಲ್ ಕತ್ತಿ ಅವರು, ಅವ್ರ ಕ್ಷೇತ್ರದಲ್ಲಿ ಮನೆ ಸಂಪರ್ಕ ಅಭಿಯಾನ ಮುಖಾಂತರ ಜನರಿಗೆ ಅವ್ರ ಕೊರತೆ, ಅವ್ರಿಗೆ ತೊಂದರೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಪರಿಹಾರ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಮತ್ತೆ ನಾ ಭಾಗ ಪ್ರಭಾರಿಯಾಗಿ 5 ಜಿಲ್ಲಾ ನನಗೆ ಜವಾಬ್ದಾರಿ ಇದೆ. ಬೆಳಗಾವಿ ಗ್ರಾಮಾಂತರ ಆಯ್ತು, ಆಮೇಲೆ ಬೆಳಗಾವಿ ಮಹಾನಗರ ಆಯ್ತು. ಈಗ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇರುವಂತ ಇದು ಸಂಕೇಶ್ವರ ಮತದಾರ ಕ್ಷೇತ್ರದಲ್ಲಿ ಬಂದ ಜನರ ಜೊತೆ ಸಂಪರ್ಕ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ನಡೀತಿರುವಂತ ಜನಸಂಪರ್ಕ ಅಭಿಯಾನದಲ್ಲಿ ನನ್ನ ಜೊತೆ ಭಾಗಿಯಾದಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ಸಂಜಯ್ ಪಾಟೀಲ್ ಅವರೇ, ಹಾಗೆ ನನ್ನ ಜೊತೆ ಉಪಸ್ಥಿತಿರುವಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತ ಎಲ್ಲ ನನ್ನ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರೇ, ಈಗಾಗಲೇ ತಮಗೆ ಗೊತ್ತಿದಂಗೆ ಕಳೆದ 25 ದಿವಸದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ ನಮ್ಮ BLA 1 ಹಾಗೂ BLA 2ಗಳು ನಮ್ಮ BLOಗಳ ಜೊತೆ ಕೂಡಿ ಮನೆಗೆ ಹೋಗಿ ಎಲ್ಲ ನಮ್ಮ ವೋಟರ್ ಲಿಸ್ಟ್ ಅನ್ನ ಅಪ್ಲೋಡ್ ಮಾಡೋ ಕೆಲಸದಲ್ಲಿ ಅವ್ರು ತೊಡ್ಕೊಂಡಿದ್ರು. ಅವರಿಗೆ ಸ್ಫೂರ್ತಿ ತುಂಬಕ್ಕೆ, ಅವ್ರಿಗೆ ಇನ್ನೊಂದ್ ಸ್ವಲ್ಪ ಬೆಂಬಲ ಕೊಡಕ್ಕೆ ಇವತ್ತು ನಾನು ಹಾಗೂ ಸಂಜುವನ್ನ ಇವರು ನನ್ನ ಜೊತೆ ಬಂದು ಈ ನಮ್ಮ ಪೂರಾ ಕ್ಷೇತ್ರದಲ್ಲೆಲ್ಲ ತಿರುಗೇಡಿ ಸ್ವಲ್ಪ ನಮ್ಮ BLAಗಳಿಗೆ ಹೆಂಗೆ ಕೆಲಸ ಆಗಿದೆ, ಏನೇನ್ ಆಗಿದೆ ಅನ್ನೋ ಚರ್ಚೆ ಮಾಡಿ ಎಲ್ಲರ ಕಡೆ ತಿಳ್ಕೊಳ್ಳೋ ವ್ಯವಸ್ಥೆ ಈ ಜನಸಂಪರ್ಕ ಅಭಿಯಾನ ಮುಖಾಂತರ ಮಾಡ್ಕೋತಾ ಇದೀವಿ. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ 90% ಅಪ್ಲೋಡ್ ಆಗಿದೆ. ಇನ್ನು ನಮ್ಮ 2 ದೊಡ್ಡ ಪಟ್ಟಣ ಪಂಚಾಯತಿಗಳು, ನಮ್ಮ ಮುನ್ಸಿಪಾಲಿಟಿಗಳು ಹುಕ್ಕೇರಿ ಹಾಗೂ ಸಂಕೇಶ್ವರ, ಅಲ್ಲಿ ಒಂದು ಸ್ವಲ್ಪ 85% ಆಗಿದೆ. ಯಾಕಂದ್ರೆ ಇಲ್ಲಿ ಜನ ಹೊರಗಡೆ ಕೆಲ್ಸಕ್ಕೆ ಹೋಗೋದು, ತೀರ್ಕೊಂಡಿದ್ದು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿದೆ. ಅದಕ್ಕೆ ಈ ಅಭಿಯಾನಕ್ಕೆ ನಾವು ಚಾಲನೆ ಕೊಟ್ಟು ಎಲ್ಲ ಮನೆಗೆ ತಲುಪಿ ಹೆಂಗೆ ನಡೀತಾ ಇದೆ ಮತ್ತು ಇನ್ನು ಮುಂದೆ ಬರುವ ದಿನಮಾನದಲ್ಲಿ ಮತ್ತೆ ಏನೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಎಲ್ಲ ಜನರ ಮುಟ್ಟುವ ವ್ಯವಸ್ಥೆ ಮಾಡಾಕ್ತೀವಿ ಅಂತ ಹೇಳ್ಬೇಕು. ಈ ವೇಳೆ ಶಾಂತ ತಂಬದ, ವೀರಭದ್ರ ತಂಬದ, ಜ್ಯೋತಿ ತಂಬದ, ಸುನಿಲ್ ಪರ್ವತರಾವ್, ನಂದು ಮೂಡಶಿ, ರೋಹನ ನೇಸರಿ, ವಿಜಯ್ ವಿಚರಳ್ಳಿ, ಗಜನನಗೊಳ್ಳಿ, ನಾಗೇಶ್ ಕೊಳ್ಳಿ, ಮಂದಾರ ಹಾವಳ, ಜಯು ಸಾವಂತ, ದೀಪಕ್ ದೇಶೆ, ಗುರು ಕುಲಕರ್ಣಿ, ಸಚಿನ್ ಸಪಾಟೆ, ಸಂದೀಪ ಗಂಜಿ, ನೇತಾಜಿ ಆಗಮ, ಭರತ ಪುಂಡೆ, ಅನಿಲ್ ಲಟ್ಟಿ ಸೇರಿ ಸ್ವಾಭಿಮಾನಿ ಗುಂಪಿನ ಸದಸ್ಯರು ಮತ್ತು ಭಾರತ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.